ವೇದಿಕೆಯ ಮೇಲೆ ಇರುವ ಎಲ್ಲ ಮಹನೀಯರೇ, ಲೇಖಕಿ ಫಾತಿಮಾ ಮತ್ತು ಸ್ನೇಹಿತರೆ, ಇದು ರಲಿಯಾ ಅವರ 3ನೇ ಪುಸ್ತಕ. ಅತಿಥಿಗಳು ಕನ್ನಡದ ಬಹಳ ಪ್ರಸಿದ್ಧ ಲೇಖಕಿ, ವಿಮರ್ಶಕಿ ಸುಧಾ ಅಡುಕುಳ ಅವರು ಅದರ ಬಗ್ಗೆ ಮಾತಾಡ್ತಾರೆ. ಆಮೇಲೆ ನನ್ನ ಬಹಳ ನೆಚ್ಚಿನ ಕವಿ, ನಾನು ಅವನನ್ನು ಕವಿರಾಜ ಅಂತ ಕರೆಯೋದು. ಕವಿರಾಜ ಮಾರ್ಗ ಅಂತ ಕನ್ನಡದ ಬಹಳ ದೊಡ್ಡ ಕೃತಿ, ಇವನು ಕವಿರಾಜ ಅಂತ ನಮ್ಮ ವಿಲ್ಸನ್ನ ಕರೆಯೋದು ನಾನು. ಅವರು ಅದರ ಬಗ್ಗೆ ಮಾತಾಡ್ತಾರೆ. ಒಂದು ಪುಸ್ತಕದ ಬಗ್ಗೆ 2-3 ಜನ ಮಾತಾಡುವಾಗ ಕಾರ್ಯಕ್ರಮ ಸ್ವಲ್ಪ ಡಲ್ ಆಗ್ತದೆ. ಹೇಳಿದ್ದೆ ಹೇಳುದು ಆಗ್ತದೆ. ಸಾಮಾನ್ಯವಾಗಿ ನಾವೆಲ್ಲ ಒಂದೇ ವೇದಿಕೆಯಲ್ಲಿ ಒಂದೇ ತರ ಮಾತಾಡ್ತಾ ಇರುವುದರಿಂದ ತೀರಾ ಹೊಸ ಮಾತುಗಳನ್ನು ಹೇಳುವುದು ಕಷ್ಟ ಎಂಬ ಅರಿವು ನನಗಿದೆ. ಈ ಹಿನ್ನೆಲೆಯಲ್ಲಿ 1-2 ಮಾತುಗಳನ್ನ ಈ ಪುಸ್ತಕವನ್ನು ಓದುವುದಕ್ಕೆ ಪೂರಕವಾಗಿ, ಬರೀ ಈ ಪುಸ್ತಕ ಮಾತ್ರ ಅಲ್ಲ, ಈ ಪುಸ್ತಕ ಮಾತ್ರ ಅಲ್ಲ, ಹೀಗೆ ಬರೆಯುವ ಈ ಸಿಹಾನ ಶ್ವೇತ ಪಾರಿವಾಳ ಅಂತ ಇತ್ತೀಚೆಗೆ ಒಂದು ಕವನ ಸಂಕಲನ ತಂದರು. ಆಮೇಲೆ ಕರಾವಳಿಯ ಬಹಳ ದೊಡ್ಡ ಲೇಖಕ ಬಳುವಾರ್ ಮಹಮ್ಮದ್ ಕುಂಞಿ 78ರಿಂದಲೇ ಬರಿತಾ ಇದ್ದಾರೆ. ಫಕೀರ್ ಮೊಹಮ್ಮದ್ ಕಟ್ಪಾಡಿ, ಇನ್ನು ಅನೇಕರು ಬರಿತಾ ಇದ್ದಾರೆ. ನಾನು ಅದರ ಸರ್ವೆ ಮಾಡೋದಿಲ್ಲ. ಈ ಕೃತಿಗಳು ಯಾಕೆ ಮುಖ್ಯ ಮತ್ತು ಇವುಗಳನ್ನು ನಾವು ಯಾಕೆ ಓದಬೇಕು ಅನ್ನೋದಕ್ಕಿಂತಲೂ ಯಾಕೆ ಪ್ರೋತ್ಸಾಹಿಸಬೇಕು ನಾವು ಈ ತರದ ಕೆಲಸಗಳನ್ನ ಎಂಬುದರ ಬಗ್ಗೆ 1-2 ಮಾತು ಈ ಸಂದರ್ಭದಲ್ಲಿ ಹೇಳ್ತೇನೆ. ಫಾತಿಮಾ ಕಡಲು ನೋಡಲು ಹೋದವಳು ಕೃತಿಯನ್ನ, ಅದು ತುಂಬ ಚೆನ್ನಾಗಿ ಬಂತು. ಅಕ್ಷತಾ ಅದನ್ನು ತುಂಬ ಚೆನ್ನಾಗಿ ಮಾರ್ಕೆಟ್ ಮಾಡಿದ್ರು ಮತ್ತು ಅದಕ್ಕೆ ಅನೇಕ ಅವಾರ್ಡ್ಗಳು ಕೂಡ ಬಂತು. ಅಂದ್ರೆ ಮೊದಲ ಕೃತಿಯಲ್ಲಿಯೇ ಕನ್ನಡಿಗರ ಮನಸ್ಸನ್ನು ಗೆದ್ದ ಲೇಖಕಿ ಫಾತಿಮಾ ರಲಿಯಾ. ಅವರ 2ನೇ ಕೃತಿ ಒಡೆಯಲಾರದ ಒಡಪು ಕಥಾ ಸಂಕಲನ. ಇವತ್ತು ಕನ್ನಡದಲ್ಲಿ ಪ್ರಬಂಧಗಳನ್ನು ಓದ್ತಾರೆ ಜನ, ಆಮೇಲೆ ವಿಚಾರ ಸಾಹಿತ್ಯವನ್ನು ಓದ್ತಾರೆ. ಆದರೆ ಕತೆ ಕವನಗಳಿಗೆ ಸ್ವಲ್ಪ ಡಿಮಾಂಡ್ ಕಡಿಮೆ, ಜನ ಓದುವುದಿಲ್ಲ. ಹಾಗಾಗಿ ಮೊದಲ ಕೃತಿ ಎಷ್ಟು ಚರ್ಚೆ ಆಗಬೇಕಾಗಿತ್ತು ಅಷ್ಟು ಚರ್ಚೆ 2ನೇ ಕೃತಿಯ ಬಗ್ಗೆ ಆಗಲಿಲ್ಲ. ಆದರೆ ಅದರ ಕಥೆಗಳು ತುಂಬ ಚೆನ್ನಾಗಿದೆ. ಅವರ ಭಾಷಣದಲ್ಲಿ ಏನು ಹೇಳಿದ್ರು ಆರಂಭದಲ್ಲಿ, ಅದರ ಒಂದು ವಿಸ್ತೃತ ರೂಪವನ್ನು ಅವರು ಭಾಷೆಯಲ್ಲಿ ಆ ಕೃತಿಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅದು ಬಹಳ ಚೆನ್ನಾಗಿದೆ. ಇದು 3ನೇ ಕೃತಿ. ಇದು ಈಗ ನಾವು ಒಂದೇ ಅಂಶ ಹೇಳಿ, ಯಾಕಂದ್ರೆ 10 ನಿಮಿಷ ಇದೆ ನನಗೆ. 10 ನಿಮಿಷದಲ್ಲಿ ನಾನು ಹೇಳಬಹುದಾದ ಒಂದು ಮಾತು ಏನು ಅಂತಂದ್ರೆ, ಯಾಕೆ ಮುಸ್ಲಿಂ ಬರಹಗಾರರು ಇವತ್ತು ಬರೆಯುವುದು ಬಹಳ ಮುಖ್ಯ. ಅವ್ರು ಬರಿಲೇಬೇಕು, ಬೇರೆ ದಾರಿ ಇಲ್ಲ ಅವರಿಗೆ. ಯಾಕೆ ಮುಖ್ಯ? ಅಥವಾ ನನ್ನಂತವನಿಗೆ ಒಬ್ಬನಿಗೆ ಈ ತರದ ಒಂದು ಪುಟ್ಟ ಪುಸ್ತಕ ಬಿಡುಗಡೆಗೆ ಬನ್ನಿ ಅಂತ ಹೇಳಿದಾಗ ನಾನು ಡೆಲ್ಲಿಯಿಂದ ಯಾಕೆ ಓಡಿ ಬರ್ತೀನಿ ನಾನು? ವಾಟ್ ಮೇಡ್ ಮಿ ಟು ಕಮ್ ಹಿಯರ್ ಆಲ್ ದ ವೇ ಫ್ರಮ್ ಡೆಲ್ಲಿ ಟು ಹಿಯರ್? ಯಾರು ಕೇಳ್ಬೋದು ನನ್ನ ಹತ್ರ, ಅದೊಂದು ಚಿಕ್ಕ ಪುಸ್ತಕಪ್ಪ, ಅಲ್ಲಿ ಯಾರು ನಮ್ಮ ಉದಯ್ ಕುಮಾರ್ ಸರ್ ಇದ್ದಾರೆ, ಅವರು ಬಿಡುಗಡೆ ಮಾಡ್ತಾರೆ, ಹಾಗಲ್ಲ. ಬಟ್ ನನ್ನನ್ನು ಹೇಳಿದಾಗ ನಾನು ಯಾಕೆ ಬಂದೆ, ನನ್ನ ಒಳಗಿನ ಒಂದು ಆರ್ತತೆ ಅಥವಾ ಒತ್ತಡ ಏನು, ಅದನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ, ಈಗ ಮುಸಲ್ಮಾನರು 600 ವರ್ಷ ಭಾರತವನ್ನು ಆಳಿದ್ರು, ದರೋಡೆ ಮಾಡಿದ್ರು. ಇದು ನಾವು ಸಾಮಾನ್ಯವಾಗಿ ಕೇಳುವ ಮಾತುಗಳು. 600 ವರ್ಷ ಭಾರತವನ್ನು ಆಳಿದ ಮುಸಲ್ಮಾನರು ಭಯಂಕರ ಶ್ರೀಮಂತರಾಗಿರ್ಬೇಕಾಗಿತ್ತಲ್ಲ. ಇವತ್ತು ಭಾರತದಲ್ಲಿ ಬಡತನದ ಸಂಖ್ಯೆ 24%, ಮುಸಲ್ಮಾನರಲ್ಲಿರೋದು 38%. ಅಂದ್ರೆ ಜನರಲ್ ಹಿಂದೂಗಳು ಎಷ್ಟು ಬಡವರಾಗಿದ್ದಾರೋ ಅದಕ್ಕಿಂತ 10% ಜಾಸ್ತಿ ಮುಸಲ್ಮಾನರು ಬಡವರಾಗಿದ್ದಾರೆ ಅಂತ ಅಂದ್ರೆ, ಇವರು 600 ವರ್ಷ ಹಂಗಾದ್ರೆ ಮತ್ತೆ ದೇಶ ಆಳಿ ಶ್ರೀಮಂತರು ಯಾಕೆ ಆಗ್ಲಿಲ್ಲ ಅಲ್ವಾ? ಇದೊಂದು ಪ್ರಶ್ನೆ, ಯಾಕೆ ಆಗ್ಲಿಲ್ಲ ಅಂತ ನಾವು ಕೇಳಿಕೊಳ್ಳೋದು. ನಾನು ಇದನ್ನು ನಿಮಗೆ ಕೇಳ್ತಾ ಇಲ್ಲ, ನನಗೆ ನಾನೇ ಕೇಳಿಕೊಳ್ಳೋದು. ಶ್ರೀಮಂತರಾಗಿರ್ಬೇಕಾಗಿತ್ತಲ್ಲ. 600 ವರ್ಷ ಮುಸಲ್ಮಾನರು ದೇಶವನ್ನು ಆಳಿದ್ದಾರೆ, ದೇಶವನ್ನು ಸಂಪತ್ತು ಲೂಟಿ ಹೊಡೆದಿದ್ದಾರೆ, ಅದೆಲ್ಲ ನಿಮಗೆ ಗೊತ್ತಿದೆ. ಅದು ಹಾಗಾದ್ರೆ ಯಾಕೆ ಹೀಗೆ ಉಳಿದ್ರು ಅಂತ, ಇದಕ್ಕೆ ನಾವು ಒಂದು ಉತ್ತರವನ್ನು ಕಂಡುಕೊಳ್ಬೇಕಾಗ್ತದೆ. ಏನು ಅಂತಂದ್ರೆ ನೋಡಿ, ಈಗ ಬ್ರಿಟಿಷರು ಬಂದ ಮೇಲೆ ಒಂದು ಮಾತು ನಾನು ಸಿಂಪಲ್ ಆಗಿ ಹೇಳ್ತೇನೆ. ಬ್ರಿಟಿಷರು ಈ ದೇಶಕ್ಕೆ ಬಂದ ಮೇಲೆ ಅವರನ್ನ ಈ ದೇಶದಿಂದ ಓಡಿಸುವುದಕ್ಕೆ ಹುಟ್ಟಿಕೊಂಡಂತ ಹೋರಾಟಗಳಿದೆಯಲ್ಲ, ಈ ಹೋರಾಟಗಳಲ್ಲಿ ಅತ್ಯಂತ ತೀವ್ರವಾಗಿ ತಮ್ಮನ್ನು ತೊಡಗಿಸಿಕೊಂಡದ್ದು ಮುಸ್ಲಿಂ ಸಮುದಾಯ. 1760ರಿಂದ 1800ರವರೆಗೆ ಬಂಗಾಲದಲ್ಲಿ ನಡೆದ ಸನ್ಯಾಸಿ ಮತ್ತು ಫಕೀರ ದಂಗೆಯಲ್ಲಿ 100 ಮುಸ್ಲಿಮರು ಸತ್ತರು. 1800ರಿಂದ 1820ರವರೆಗೆ ನಡೆದ ವಹಾಬಿ ದಂಗೆಯಲ್ಲಿ
500ಕ್ಕಿಂತ ಹೆಚ್ಚು ಮುಸ್ಲಿಮರು ಸತ್ರು. ಮತ್ತು ಆ ವಹಾಬಿ ದಂಗೆಯ ಮುಂದುವರಿದ ಹೋರಾಟವೇ 1857 ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. ದೆಹಲಿಯಲ್ಲಿ ಬೌದ್ರ್ ಶಾ ಜಫರನ್ನ ಅಧಿಕಾರದಿಂದ ಇಳಿಸಿದ್ರು. ಬೌದ್ರ್ ಶಾ ಜಫರನ 2 ಮಕ್ಕಳನ್ನ ಗುಂಡಿಕ್ಕಿ ಕೊಂದ್ರು. ಬೌದ್ರ್ ಶಾ ಜಫರ್ ಹೇಗೋ ಹುಮಾಯೂನ್ಸ್ ಟೋಂಬಲ್ಲಿ ಉಳಿದು ಬಿಟ್ಟ. ಈ ಅವಮಾನ ಇದೆಯಲ್ಲ, ತನ್ನ ಅರಸನ ಮಕ್ಕಳನ್ನ ಗುಂಡು ಹಾಕಿ ಕೊಂದ ಬ್ರಿಟಿಷರ ವಿರುದ್ಧದ ದ್ವೇಷ, ಸಿಟ್ಟು ಇತ್ತಲ್ಲ, ಅದು ಇಡೀ ಮುಸಲ್ಮಾನ ಕಮ್ಯುನಿಟಿ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಅತ್ಯಂತ ಉಗ್ರವಾಗಿ ಹೋರಾಟ ಮಾಡುವ ಹಾಗೆ ಮಾಡಿದೆ. ಇದು ಚರಿತ್ರೆ. ಇದು ಬೇಕೋ ಬೇಡೋ ಬೇರೆ, ಅವರು ಮಾಡಿದ್ದಾರೆ ನೋಡಿ. ಅದರ ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ ನಾನು. ಈಗ ಉದಾಹರಣೆಗೆ ಮುಜಾಫರ್ ನಗರದಲ್ಲಿ, ಉತ್ತರ ಪ್ರದೇಶದ ಮುಜಾಫರ್ ನಗರದಲ್ಲಿ ಹಬೀಬಾ 1857 ಒಬ್ಬಳು ಹೆಣ್ಣು ಮಗಳು ಗಲ್ಲಿಗೇರಿದ್ಲು. ನಾವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಗಲ್ಲಿಗೇರಿದ್ದನ್ನು ಬಹಳ ಹೆಮ್ಮೆಯಿಂದ ಹೇಳಿಕೊಂಡುವಾಗ, ಅಂತ ಒಂದು ಚರಿತ್ರೆ ನಮಗೆ ಕಟ್ಟುತ್ತಾ ಇರುವಾಗ, ನನ್ನ ಕನ್ಸರ್ನ್ ಏನು, ಅಥವಾ ನಾನು ಇಲ್ಲಿ ಯಾಕೆ ಬರ್ತೀನಿ ಇದನ್ನು ಹೇಳಲಿಕ್ಕೆ ಅಂತಂದ್ರೆ, ಅವರ ಬಗ್ಗೆ 10 ಪುಟ ಹೇಳೋಣ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ 10, ಅವಳನ್ನು ಕೊಂದ್ರು ಹೇಳುವಾಗ ನಾವು ಒಂದು ಪ್ಯಾರದಲ್ಲಾದ್ರೂ ಮುಜಾಫರ್ ನಗರದ ಹಬೀಬ ಗಲ್ಲಿಗೇರಿದ್ಲು 1857 ಹೇಳಬೇಕು. ನಾವು ಪ್ರಾಣ ಕೊಟ್ಲೋ ಇಲ್ವ ಒಂದು ಹೆಣ್ಣು ಮಗಳು? ಒಬ್ಳು ಹೆಣ್ಣು ಮಗಳು ಪ್ರಾಣ ಕೊಟ್ಲೋ ಇಲ್ವಾ? ಅಲ್ವಾ? ಈ ಒಂದು ದೊಡ್ಡ ಲಿಸ್ಟ್ ಇದೆ ನನ್ನ ಹತ್ರ, ಅದನ್ನೆಲ್ಲ ಹೇಳುವುದಕ್ಕೆ ಸಮಯ ಇಲ್ಲ. ಆದ್ರೆ ಹಜರತ್ ಮಹಲ್ ಬೇಗಂ ಅವಳು ಕಾಡಲ್ಲಿ ಹೋಗಿ ಸತ್ಲವಳು, ಕಾಡಲ್ಲಿ ಗುಂಡೇಟಿಗೆ ಸಿಕ್ಕಿ ಸತ್ಲವಳು. ಮುಜಾಫರ್ ನಗರದಿಂದ ಇನ್ನೂ ಉತ್ತರ ಪ್ರದೇಶದ ಕಾಡಿನಲ್ಲಿ ಅವಳು ಓಡುವಾಗ ಹಿಂದಿನಿಂದ ಬ್ರಿಟಿಷರು ಗುಂಡು ಹಾಕಿಕೊಂಡ್ರು. ಇವರೆಲ್ಲ ಕ್ಷಮಾಪಣೆ ಕೇಳಿದ್ರೆ ಆರಾಮಾಗಿ ಇರಬಹುದಾಗಿತ್ತು, ಯಾರು ಇರಲಿಲ್ಲ. ಗುಂಡೇಟಿಗೆ ಸತ್ರು ಇವರು. ಅಸ್ಗರಿ ಬೇಗಂ ಅನ್ನ ಡೆಲ್ಲಿಯಲ್ಲಿ, ಇದು ಹುಮಾಯೂನ್ಸ್ ಟೋಂಬ್, ನೀವು ಯಾರಾದ್ರೂ ಡೆಲ್ಲಿಗೆ ಬಂದಿದ್ರೆ ನೋಡಿರ್ತೀರಿ. ಹುಮಾಯೂನ್ಸ್ ಟೋಂಬಿಂದ 1/2 ಕಿಲೋಮೀಟರ್ ದೂರದಲ್ಲಿ ಅವಳನ್ನು ಬೆಂಕಿಗೆ ಹಾಕಿ ಸುಟ್ಟರು. ಬೆಂಕಿಗೆ ಹಾಕಿದ್ರು, ಸತಿ ಮಾಡ್ತಾರಲ್ಲ ಹಿಂದೂಗಳು, ಆ ತರ ಬೆಂಕಿಗೆ ಹಾಕಿ ಸತ್ರು. ಇದೆಲ್ಲ ಹೆಣ್ಣು ಮಕ್ಕಳ ಕಥೆ ಹೇಳ್ತಿದ್ದೀನಿ, ಯಾಕಂದ್ರೆ ಈಗ ಒಬ್ಳು ಹೆಣ್ಮಗಳು, ಅದಕ್ಕೆ ಗಂಡಸರ ಕಥೆ ಬೇರೆ ಇದೆ, ದೊಡ್ಡ ಚರಿತ್ರೆ ಇದೆ ನೋಡಿ. ಅಜೀಜನ್ ಬಾಯ್ ಗುಂಡೇಟಿಗೆ ಸಿಕ್ಕಿ ಸತ್ಲು. ಅಶ್ಫಾಕುಲ್ಲಾ ಖಾನ್ ಬಗ್ಗೆ ನನ್ನ ಗೆಳೆಯ ಕಲೀಂ ಬಾಷಾ ಬಹಳ ಒಳ್ಳೆಯ ಒಂದು ಪುಸ್ತಕ ಬರೆದರು. ಅವರನ್ನ ಗಲ್ಲಿಗೇರಿಸಿದ್ರು. ರಹೀಮಿ ಜೊತೆಗೆ 275 ಮಹಿಳೆಯರು ಪ್ರಾಣ ಕಳ್ಕೊಂಡ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ. ರಹೀಮಿ ಎಲ್ಲ ಉತ್ತರ ಪ್ರದೇಶದಲ್ಲಿ ಸರ್. ಇವತ್ತು ಉತ್ತರ ಪ್ರದೇಶದಲ್ಲಿ ಮುಸಲ್ಮಾನರು ಹೇಗಿದ್ದಾರೆ ಅಂತಂದ್ರೆ, ಅವರು ಸ್ವಾತಂತ್ರ್ಯ ಹೋರಾಟದ ನೆನಪುಗಳನ್ನೇ ಅಳಿಸಿ ಹಾಕಿದ್ದಾರೆ. ಮುಸಲ್ಮಾನರು ಭಾರತ ದೇಶದ ಸ್ವಾತಂತ್ರ್ಯಕ್ಕೆ ಕೊಟ್ಟ ಕೊಡುಗೆಯ ನೆನಪನ್ನ ಬಹುತೇಕವಾಗಿ ಅಳಿಸಿ ಹಾಕಲಾಗಿದೆ. ಅಳಿಸಿ ಹಾಕಲು ಪ್ರಭುತ್ವ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದೆ. ಅನೇಕ ಸುಳ್ಳುಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ಆ ಸುಳ್ಳುಗಳ ನಡುವೆ ಈ ಸತ್ಯ ನಾವು ಮರಿಬಾರದು ಅಂತ ಹೇಳುವುದಕ್ಕೆ ನಾನು ಡೆಲ್ಲಿಯಿಂದ ಬಂದಿದ್ದು ಅಷ್ಟೇ, ಬೇರೇನಿಲ್ಲ. ಒಟ್ಟು 1857 ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸುಮಾರು 30,000 ಮುಸಲ್ಮಾನರು ಸತ್ತಿದ್ದಾರೆ. ಸಣ್ಣ ಸಂಖ್ಯೆ ಅಲ್ಲ ಇದು, ಬಹಳ ದೊಡ್ಡ ಸಂಖ್ಯೆ ಇದು. ಬೇರೆಯವರು ಸತ್ತದಕ್ಕೆ ಹೋಲಿಸಿದ್ರೆ ಇದು ಯಾಕೆ ಅಂತಂದ್ರೆ, ನಾನು ಆಗಲೇ ಹೇಳಿದಾಗ ಬೌದ್ರ್ ಶಾ ಜಫರನ ಮಕ್ಕಳನ್ನು ಕೊಂದದ್ದು, ಆಮೇಲೆ ಇನ್ನು ಅನೇಕ ಕಾರಣಗಳಿದೆ. ಆ ಉಗ್ರ ಹೋರಾಟ 30,000 ಮುಸ್ಲಿಮರನ್ನ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬಲಿ ತೆಕ್ಕೊಳ್ತಿದೆ. ಇದರ ಪರಿಣಾಮ ಏನಾಯ್ತು ಅದು ಮುಖ್ಯ. ಇದರ ಪರಿಣಾಮ ಏನಾಯ್ತು ಅಂತಂದ್ರೆ, ಇಡೀ ಭಾರತ ದೇಶದಲ್ಲಿ ಬ್ರಿಟಿಷರು ತಮ್ಮ ಮೊದಲ ಎನಿಮಿ ಮುಸಲ್ಮಾನರು ಅಂತ ಗ್ರಹಿಸಿದ್ರು. ದೇ ಆರ್ ದ ಫಸ್ಟ್ ಎನಿಮೀಸ್, ಮುಸಲ್ಮಾನರು. ಅದಕ್ಕೆ ಒಂದು ಕಾರಣ ಮುಘಲರು, ಇಮಿಡಿಯೇಟ್ ಮುಘಲರು ಇದ್ದದ್ದು, ಆಮೇಲೆ ಮುಘಲರು ಸೋತದ್ದು, ಅದೆಲ್ಲ ಆಯ್ತಲ್ಲ. ಮೊದಲ ಎನಿಮಿ ಅವರಿಗೆ ಮುಸಲ್ಮಾನರಾಗಿದ್ರು. ಹೀಗಾಗಿ 1857 ಅನಂತರ 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವಲ್ಲಿ ಹೊರಗಿನ 90 ವರ್ಷದಲ್ಲಿ ಇಂಗ್ಲಿಷ್ ಆಡಳಿತದ ಒಳಗೆ ಮುಸಲ್ಮಾನರು ಸೇರಿಕೊಂಡಿದ್ದು ಬೆರಳೆಣಿಕೆಯಲ್ಲಿ ಮಾತ್ರ, ಬರೀ ಬೆರಳೆಣಿಕೆಯಲ್ಲಿ. ಒಂದು ಅವರು ವಿರೋಧಿಗಳು, ಅವರಿಗೆ ಇದನ್ನ ನೆಹರು ಬರೀತಾರೆ. ಆಕ್ಚುಲಿ ನೆಹರು ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಬರೀತಾರೆ ಇದನ್ನ. ಮುಸಲ್ಮಾನರು ಯಾಕೆ ಬಿದ್ದು ಹಿಂದೆ ಬೀಳುತ್ತಂದ್ರೆ, ಇಂಗ್ಲಿಷರು ಅವರಿಗೆ ಸರಿಯಾದ ಉದ್ಯೋಗಾವಕಾಶಗಳನ್ನೇ ಕೊಡ್ಲಿಲ್ಲ ಅಂತ. ಈ ಮಾತಿಗೆ ಇನ್ನೊಂದು ಫೇಸ್ ಏನಿದೆ ಅಂತಂದ್ರೆ, ಹಿಂದೂಗಳಿಗೆ ಕೊಟ್ರು. ಯಾಕೆ ಕೊಟ್ರು ಅಂದ್ರೆ, 1836
ಇಂಗ್ಲಿಷ್ ಶಿಕ್ಷಣ ಪದ್ಧತಿ ನಮ್ಮ ದೇಶಕ್ಕೆ ಮೆಕಾಲೆ ಇಂಟ್ರೊಡ್ಯೂಸ್ ಮಾಡಿದಾಗ ಭಾರತದ ಉದೀಯಮಾನ ವಿದ್ಯಾವಂತ ವರ್ಗ ಬ್ರಿಟಿಷರನ್ನು ವಿರೋಧಿಸಿದ್ರು, ಇಂಗ್ಲಿಷನ್ನ ಕಲ್ತರು. ಗಾಟ್ ಮೈ ಪಾಯಿಂಟ್? ಅವರು ಇಂಗ್ಲಿಷನ್ನು ವಿರೋಧಿಸಲಿಲ್ಲ, ಇಂಗ್ಲಿಷರನ್ನು ವಿರೋಧಿಸಿದ್ರು. ನೀವು ರಾಜಾರಾಮ್ ಮೋಹನ್ ರಾಯ್ ಬಡ ಸಮಾಜವನ್ನು ಕಳೆದವರು, ದಯಾನಂದ ಸರಸ್ವತಿ, ಇವರು ಎಲ್ಲರೂ ನೋಡಿ, ಎಲ್ಲರೂ ಇಂಗ್ಲೆಂಡ್ಗೆ ಹೋಗಿ ಇಂಗ್ಲಿಷ್ ಓದಿ ಬಂದವರೇ, ಇನ್ಕ್ಲೂಡಿಂಗ್ ಗಾಂಧಿ. ನೆಹರು ಕೂಡ ಬ್ಯಾರಿಸ್ಟರ್. ಆಧುನಿಕ ವೆಸ್ಟರ್ನ್ ಎಜುಕೇಶನ್ ಅನ್ನ ಕಲ್ತು ಬಂದು ಇಂಗ್ಲಿಷರು ಬಿಟ್ಟು ಹೋದ ಆಡಳಿತ ವ್ಯವಸ್ಥೆಯಲ್ಲಿ ಆಡಳಿತವನ್ನು ಹಿಡ್ಕೊಂಡ್ರು. ಎಷ್ಟೋ ಜನ ಬ್ರಿಟಿಷರು ಕೆಲಸ ಮಾಡ್ತಾ ಇದ್ದಾಗ ಜುಡಿಷಿಯರಿಲಿ ಕೆಲಸ ಮಾಡ್ತಾ ಇದ್ರು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂಗಳು ಆಡಳಿತ ಕ್ರಮದಲ್ಲಿ ಸೇರ್ಕೊಂಡ್ರು. ಆದರೆ ಮುಸಲ್ಮಾನರಿಗೆ ಸೇರಿಕೊಳ್ಳಿಕ್ಕೆ ಆಗಲಿಲ್ಲ. ಯಾಕೆಂತಂದ್ರೆ ಬ್ರಿಟಿಷರು ಅವರನ್ನ, ಈಗ ಏನು IAS ಜೆಹಾದ್ ಅಂತೆಲ್ಲ ಮಾಡ್ತಾ ಇದ್ದಾರಲ್ಲ, ಈಗಲೂ ಅದು ನಡೀತಾ ಇದೆ. ಮುಸಲ್ಮಾನರು ಬಹಳ ಮುಖ್ಯ ಹುದ್ದೆಗಳಿಗೆ ಬರಬಾರ್ದು ಅಂತೇಳಿ IAS ಜೆಹಾದ್ ಇತ್ಯಾದಿಗಳೆಲ್ಲ ನೀವು ನೋಡಿರ್ಬೇಕು, ಬಂದಿದೆ, ಬರಬಾರ್ದು ಅಂತ. ಆವಾಗ ಹೋರಾಟ ಮಾಡಿದ್ದರಿಂದ ಅವರು ಎನಿಮಿಗಳಾದ್ರು, ಬರಲಿಲ್ಲ. ಆದರೆ ಉದೀಯಮಾನ ವಿದ್ಯಾವಂತ ಹಿಂದೂಗಳು ಅಫ್ಕೋರ್ಸ್ ಅವರು ತುಂಬಾ ಕೆಲಸ ಮಾಡಿದರು. ಅವರು ಇಂಗ್ಲಿಷ್ ಕಲ್ತರು. ಆ ಇಂಗ್ಲಿಷ್ ತನಗೆ ತಂದುಕೊಟ್ಟಂತ ಜ್ಞಾನದಿಂದ ಇಂಗ್ಲಿಷರನ್ನು ವಿರೋಧಿಸಿದ್ರು. ಅವರನ್ನ ನಾವು ಇವತ್ತು ಪರಿಷ್ಕರಣವಾದಿಗಳು ಅಂತ ಕರಿತೇವೆ. ಪರಿಷ್ಕರಣವಾದಿಗಳು ಅವರು ರೆವಲ್ಯೂಷನರಿಗಳಲ್ಲ. ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ದಯಾನಂದ ಸರಸ್ವತಿ ಇರ್ಬೋದು, ರಾಮಕೃಷ್ಣ ಪರಮಹಂಸ ಇರ್ಬೋದು, ವಿವೇಕಾನಂದರು ಇರ್ಬೋದು, ಅವರು ಸನಾತನ ಧರ್ಮವನ್ನು ಪರಿಷ್ಕರಿಸಿ ಒಪ್ಪಿಕೊಳ್ಬೇಕು ಅಂತ ಹೇಳುದು. ಭಾರತದ ಸೈಕಿಗೆ ಬಹಳ ಹತ್ತಿರವಾದ ವಿಷಯ ಅದು. ಇದ್ದದ್ದು ಇದ್ದ ಹಾಗೆ ತಗೊಳಕ್ಕಾಗಲ್ಲ. ಅದು ಸ್ವಲ್ಪ ಅದರಲ್ಲಿ ಏನೋ, ಈಗ ಉದಾಹರಣೆಗೆ ಮಹಿಳೆಗೆ ಸ್ಥಾನ ಇಲ್ಲ, ಇಲ್ಲ ನಾವು ಮಹಿಳೆಗೆ ಎಜುಕೇಶನ್ ಕೊಡಬೇಕು, ಮಹಿಳೆಯನ್ನು ಶಾಲೆಗೆ ಕಳಿಸಬೇಕು, ವಿಧವಾ ವಿವಾಹ ಕೂಡದು, ಇಲ್ಲ ವಿಧವೆಗಳ ವಿವಾಹ ಆಗಬೇಕು. ನೀವು ಮಂಗಳೂರಿನಲ್ಲಿ 1900 ಸುತ್ತಮುತ್ತ ಬಂದ ಗುಳುವಾಡಿ ವೆಂಕಟರಾಯರ ಕಾದಂಬರಿ, ಬೋಳಾರ ಬಾಬುರಾಯರ ಕಾದಂಬರಿ ಎಲ್ಲ ನೋಡಿದ್ರೆ ಅದರಲ್ಲಿ ಇರುವುದು ಎರಡೇ, ಒಂದು ವಿಧವೆಯರಿಗೆ ಮದುವೆ, ಇನ್ನೊಂದು ಮಹಿಳೆಗೆ ಎಜುಕೇಶನ್ ಕೊಡಬೇಕು ಅಂತ. ಇದು ಆ ಕಾಲದ ಒಂದು ಒತ್ತಡ ಆಗಿತ್ತು. ಯಾರಿಂದ? ಹಿಂದೂಗಳಿಂದಲೇ ಒತ್ತಡ ಆಗಿತ್ತು. ಆದ್ದರಿಂದ ಸನಾತನ ಧರ್ಮವನ್ನು ಪರಿಷ್ಕರಿಸಿ ಅದನ್ನು ಸಮಕಾಲೀನಗೊಳಿಸಿ ಅದರಿಂದ ಒಂದು ಶಕ್ತಿಯನ್ನು ಉತ್ಪಾದಿಸಿಕೊಂಡು ಬ್ರಿಟಿಷರನ್ನು ಹೋರಾಡಿಸಬೇಕು ಎಂಬ ಒಂದು ಚಲನೆ ಏನಿದೆ, ಅದು ನಿಜವಾಗಲೂ ವರ್ಕ್ ಆಯ್ತದೆ. ಈಗಲೂ ಕೂಡ ಹಾಗೆ. ಈಗಲೂ ತುಂಬಾ ಚೆನ್ನಾಗಿ ಕನ್ನಡದ ಜನಕ್ಕೆ ಅಥವಾ ಭಾರತದ ಜನಕ್ಕೆ ಇಷ್ಟ ಆಗುವುದು ಯಾವುದಂದ್ರೆ ಪರಿಷ್ಕರಣವಾದಿಗಳು. ಹಳತನ್ನೇ ಹೇಳುವವರಲ್ಲ. ಹಳತನ್ನೇ ಹೇಳುವವರು ಅಷ್ಟು ಜನ ಒಪ್ಪಲ್ಲ. ತೀರ ಹೊಸದು ಕ್ರಾಂತಿಕಾರಕ ಹೇಳಿದವರು ಕೂಡ ಬೇಡ, ಅವನು ಎಂಥದ್ದು ಯಾವಾಗಲೂ ಹೀಗೆ ಮಾರಾಯ ಅಂತ ಹೇಳ್ತಾರೆ. ಸ್ವಲ್ಪ ಪರಿಷ್ಕಾರ ಮಾಡಿ, ರಾಮ ಹಾಗಲ್ಲ ಹೀಗೆ ಇದ್ದದ್ದು ಅಂತ ಹೇಳಿದ್ರೆ ಜನ ಕಿವಿ ಕೊಡ್ತಾರೆ. ಕೃಷ್ಣ ಹಾಗೆಲ್ಲ ಇದ್ದದ್ದು ಹೀಗೆ ಅಂತ ಹೇಳಿದ್ರೆ ಕಿವಿ ಕೊಡ್ತಾರೆ. ಅದಕ್ಕೆ ಯಕ್ಷಗಾನಕ್ಕೆ, ತಾಳಮದ್ದಲೆಗೆಲ್ಲ ಜನ ಯಾಕೆ ಅಂದ್ರೆ ಭಗವದ್ಗೀತೆ ಅರ್ಥವನ್ನು ವರ್ತಮಾನಕ್ಕೆ ಒಗ್ಗಿಸಿ ಹೇಳುವ ಕಲೆಗಾರಿಕೆ ಈ ಕಲಾವಿದರಿಗಿದೆ. ಶ್ರೇಣಿ ಗೋಪಾಲಕೃಷ್ಣ ಭಟ್ರು ಹೇಳ್ತಾ ಇದ್ರು, ಮಲ್ಪೆ ರಾಮದಾಸ್ ಸಾಮಗರು ಹೇಳ್ತಾ ಇದ್ರು, ಪ್ರಭಾಕರ ಜೋಶಿ ಈಗಲೂ ಹೇಳ್ತಾರೆ. ಪುರಾಣವನ್ನು ಹೇಳುವುದಿಲ್ಲ ಅವರು, ಅದರ ಅರ್ಥ ಹೀಗೆ ಅಂತ ಹೇಳಿ ಇವರ ಅರ್ಥವನ್ನು ಹೇಳುದು, ಆಧುನಿಕ ಅರ್ಥವನ್ನು ಹೇಳುದು. ಈ ಪರಿಷ್ಕರಣವಾದ ಇದೆಯಲ್ಲ, ಇದು ಬಹಳ ನೋಡಿ, ಮುಸಲ್ಮಾನರಲ್ಲಿ ಆಗದೇ ಇದ್ದದ್ದು ಯಾವುದಂದ್ರೆ ಪರಿಷ್ಕರಣವಾದಿಗಳ ಉಗಮ ಆಗಲೇ ಇಲ್ಲ. ಮುಸಲ್ಮಾನರಲ್ಲಿ ಆಗಲೇ ಇಲ್ಲ. ಕೆಲವರು ಆಗಿದ್ದಾರೆ, ಜಿನ್ನ ಆಗಿದ್ದಾರೆ. ಇನ್ನು ಕೆಲವರು ನಮ್ಮ ಯಾರವರು ಸೈಯದ್ ಮೊಹಮ್ಮದ್ ಅವರು ಆಲಿಗಢದಲ್ಲಿ ಒಂದು ವಿಶ್ವವಿದ್ಯಾಲಯವನ್ನ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಶುರು ಮಾಡಿದ್ರು. ಕೆಲವರು ಮಾಡಿದ್ದಾರೆ. ಆದರೆ ಅವರು ಮೈನ್ ಸ್ಟ್ರೀಮ್ ಮುಸಲ್ಮಾನರ ಜಾಮಿಯಾ ಮಿಲಿಯಾ ಆಗ ಬಂತು. ಮೈನ್ ಸ್ಟ್ರೀಮ್ ಮುಸಲ್ಮಾನರನ್ನ ಅವರು ರೆಪ್ರೆಸೆಂಟ್ ಮಾಡ್ತಾ ಇರಲಿಲ್ಲ. ಇದರ ಜೊತೆಗೆ ಏನಾಯ್ತು ಅಂತಂದ್ರೆ ಅವರು ಇಂಗ್ಲಿಷ್ನ ವಿರುದ್ಧವಾಗಿ ಉರ್ದುವನ್ನು ಹಿಡ್ಕೊಂಡ್ರು. ನೋಡಿ, ಆಲಿಗಢ ವಿಶ್ವವಿದ್ಯಾಲಯ ಅದು ಆಂಗ್ಲೋ ಏನೇನು ಅದರ ಹೆಸರು ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಇದ್ದದ್ದು ನಿಧಾನವಾಗಿ ಉರ್ದು ಕಾಲೇಜಾಗಿ ಕನ್ವರ್ಟ್ ಆಯ್ತು. ಜಾಮಿಯಾ ಮಿಲಿಯಾ ಕೂಡ ಹಾಗೆ ಆಯ್ತು. ಆದ್ದರಿಂದ ಇಂಗ್ಲಿಷ್ನ ವಿರುದ್ಧ ಉರ್ದುವನ್ನ ಕಟ್ಟಿಕೊಂಡ್ರು, ಉರ್ದುವನ್ನ ಹಿಡ್ಕೊಂಡ್ರಿ ಅವರು, ಇಂಗ್ಲಿಷ್ಗೆ ವಿರುದ್ಧವಾಗಿ ಉರ್ದು. ಸೊ ಇದರಿಂದ ಲಾಭ ಏನಾಯ್ತು ಅಂತಂದ್ರೆ ಹೋರಾಟ ಇನ್ನೂ ಉಗ್ರವಾಯಿತು. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಹೋರಾಟ ಉಗ್ರ ಆಯ್ತು. ಇದು ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ 1947 ಬ್ರಿಟಿಷರು ಬಿಟ್ಟು ಹೋದಾಗ ಆ ಬಿಟ್ಟು ಹೋದ ಆಡಳಿತಕ್ಕೆ ನುಗ್ಗಿಕೊಳ್ಳಿಕ್ಕೆ ಬೇಕಾದಂತ ಇಂಗ್ಲಿಷೇ ಇರಲಿಲ್ಲ ಇವರ ಹತ್ರ. ಉರ್ದು ಏನಾಯ್ತು ನೋಡಿ, 1930ರಿಂದ 1947 ನಡುವೆ ಉತ್ತರ ಭಾರತದಲ್ಲಿ ಪತ್ರಿಕೋದ್ಯಮ ಬೆಳೆಯಿತು. UP, ಬಿಹಾರ್, ಮಧ್ಯಪ್ರದೇಶ್ ಇಲ್ಲೆಲ್ಲ ಇದು ಬೆಳೀತು, ಏನು ಪತ್ರಿಕೋದ್ಯಮ ಬೆಳೀತು. ಆ ಪತ್ರಿಕೆ ಅವರು ಏನ್ ಮಾಡಿದ್ರು ಅಂತಂದ್ರೆ ವಾರಣಾಸಿ ಕೇಂದ್ರವಾಗಿ, ಅದು ಮುಖ್ಯವಾಗಿ ಅವರು ಹಿಂದಿಯನ್ನ ಮುಂದೆ ಮಾಡಿದ್ರು. ಹಿಂದಿಯನ್ನ ಮುಂದೆ ಮಾಡ್ತಾ 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 ಉರ್ದು ಹಿಂದಕ್ಕೋಯ್ತು. ಒಂದು ಕಾಲದಲ್ಲಿ ಉರ್ದುವಿನಲ್ಲಿದ್ದಂಥ ಪತ್ರಿಕೆ, ಒಂದು ಕಾಲದಲ್ಲಿ ಇಡೀ ಉತ್ತರ ಭಾರತ ಕಾರಣಾಂತರಗಳಿಂದ, ಹಿಸ್ಟೋರಿಕಲ್ ಕಾರಣಗಳಿಂದ ಉರ್ದುವನ್ನ ಮುಂದೆ ಮಾಡ್ತಾ ಇದ್ದಂತ ಒಂದು ಪರಿಸ್ಥಿತಿ ಸ್ವಾತಂತ್ರ್ಯ ಹೋರಾಟದ ಅನಿವಾರ್ಯ ಸಂದರ್ಭದಿಂದ ಉರ್ದು ಹಿಂದಕ್ಕೆ ಹೋಗಿ ಹಿಂದಿ ಮುಂದೆ ಬಂತು. ನೋಡಿ, 1947 ಆಗುವಾಗ
ಮುಸಲ್ಮಾನರಿಗೆ ಅವರು ನಂಬಿಕೊಂಡು ಬಂದಂತ ಉರ್ದು ಇಲ್ಲ, ಇಂಗ್ಲಿಷನ್ನ ಹೆಚ್ಚಾಗಿ ಓದಲಿಲ್ಲ. ಪಾರ್ಟಿಷನ್ ಆದಾಗ ಇಂಗ್ಲಿಷ್ ಓದಿದ ಜಿನ್ನಾ ಮೊದಲಾದವರೆಲ್ಲ ಪಾಕಿಸ್ತಾನಕ್ಕೆ ಹೋದ್ರು. ಇಲ್ಲಿ ಉಳಿದದ್ದು ಯಾರು ಯೋಚನೆ ಮಾಡಿ, ನೀವು ಇಲ್ಲಿ ಉಳಿದದ್ದು ಯಾರು ಯೋಚನೆ ಮಾಡಿ. ಜಿನ್ನಾ ಇಂಗ್ಲಿಷ್ ವಿದ್ಯಾಭ್ಯಾಸದ ಪರವಾಗಿದ್ದವರು, ಅವರು ಪಾರ್ಟಿಷನ್ ಟೈಮಲ್ಲಿ ಪಾಕಿಸ್ತಾನಕ್ಕೆ ಹೋದ್ರು. ನೀವು ಬಾಂಬೆಯಿಂದ ಪಾಕಿಸ್ತಾನಕ್ಕೆ ಪಾರ್ಟಿಷನ್ ಟೈಮಲ್ಲಿ ಹೋದ ಮುಸಲ್ಮಾನರ ಲೆಕ್ಕ ಹಾಕಿದ್ರೆ ಎಲ್ಲ ಇಂಗ್ಲೆಂಡ್ ಅಲ್ಲಿ ಓದಿ ಬಂದವರೇ ಅವರು. ಸೊ ಮುಸಲ್ಮಾನರು ಚಾರಿತ್ರಿಕ ಕಾರಣಗಳಿಗೋಸ್ಕರ ಸ್ವಾತಂತ್ರ್ಯ ಹೋರಾಟವನ್ನು ಅವರು ಕಲ್ಪಿಸಿಕೊಂಡು ಮಾಡಿದ ರೀತಿಯಿಂದಾಗಿ 1947 ಅನಂತರ ಕಾಲದಲ್ಲಿ ಆಡಳಿತದಿಂದಲೂ ವಂಚಿತರಾದರು ಅವರು, ಭಾಷೆಯಿಂದಲೂ ವಂಚಿತರಾದರು ಅವರು. ಈ ಗ್ಯಾಪ್ ಇಂದಾಗಿ ಮುಂದಿನ ಸುಮಾರು 50 ವರ್ಷಗಳವರೆಗೆ ಮುಸಲ್ಮಾನರು ಭಾಷಿಕವಾಗಿ ಹಿಂದೆ ಉಳಿದ್ರು. ಅವರಿಗೆ ಕನ್ಫ್ಯೂಷನ್, ಅವರಿಗೆ ಅವ್ರ ಭಾಷೆ ಉರ್ದು ಅಂತ ಹೇಳ್ತಾರೆ, ಆದರೆ ಅದು ಇಲ್ಲ. ಅದು ಕರ್ನಾಟಕದಲ್ಲಿ ಒಂದು ಉರ್ದು ಅಕಾಡೆಮಿ ಇತ್ತಲ್ಲ, ಏನಾಯ್ತು ಅದು ಮೂಲೆಗೆ ಹಾಕಿದ್ರು. ಅದೊಂದು ಒಳ್ಳೆ ಡೆಕ್ಕನಿ ನಮ್ಮ ಆದಿಲ್ ಶಾಹಿಗಳ ಇದದು ಏನು ಕಾಲದಲ್ಲಿ ಹುಟ್ಟಿದಂತ ಭಾಷೆ, ಬಹಳ ಅದ್ಭುತವಾದ ಭಾಷೆ ಅದು. ಅದು ಏನಾಯ್ತು ಅಲ್ಲ ಅಂತ, ಯಾಕಂದ್ರೆ ಸ್ವಾತಂತ್ರ್ಯ ಬರುವಷ್ಟರಲ್ಲಿ ಉರ್ದು ಮುಸಲ್ಮಾನರ ಭಾಷೆ ಅಂತ ಆಯ್ತು. ಅದು ಆಕ್ಚುಲಿ ಇಟ್ ವಾಸ್ ನಾಟ್, ಸಮೂಹದ ಭಾಷೆಯಾಗಿತ್ತದು. ಹಾಗಾಗಿ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ 50-60ರ ದಶಕದಲ್ಲಿ ನೆಹರು ಕಾಲಕ್ಕೆ ಬಂದಾಗ ಮುಸಲ್ಮಾನರಲ್ಲಿ ಸರಿಯಾದ ವಿದ್ಯಾವಂತರು ಆಡಳಿತ ವ್ಯವಸ್ಥೆಗೆ ನುಗ್ಗಿಕೊಳ್ಳುವುದಕ್ಕೆ ಬೇಕಾದಂತ ಇಂಗ್ಲಿಷ್ ವಿದ್ಯಾಭ್ಯಾಸ ಇರಲಿಲ್ಲ. ಆದರೆ ಹಿಂದೂ ವಿದ್ಯಾವಂತರ ಹತ್ರ, ಉದೀಯಮಾನ ವಿದ್ಯಾವಂತರು, ಇಂಟೆಲೆಕ್ಚುವಲ್ಸ್ ನಾವು ಹೇಳ್ತಾರೆ, ಅವರ ಹತ್ರ ಇತ್ತು. ಅವರೆಲ್ಲ ತುಂಬಿಕೊಂಡ್ರು. ಇವತ್ತಿಗೂ ಕೂಡ ಆ ಕೊರತೆ ಇವತ್ತಿಗೂ ಕೂಡ ಇದೆ. ಆಗಲ್ಲ, ಇದು ನಾನು ಹೇಳ್ತಾ ಇರೋದು 50ರಲ್ಲಿ ಶುರು ಆಗಿದ್ದು, ಈಗಲೂ ಕೂಡ ಇದೆ. ಮತ್ತೆ ಈಗ ಇನ್ನೊಂದು ತರ ಬೆಳೀತಾ ಇದೆ. ಅವರು ಬರಬಾರ್ದು ಅಂತ ಒಂದು ಮೂವ್ ಕೂಡ ನಡೀತಾ ಇದೆ, ಬರಬಾರ್ದು ಅಂತ ಕೂಡ ಒಂದು ಮೂವ್ ನಡೀತಾ ಇದೆ. ಹೀಗಾಗಿ ಇಂಗ್ಲಿಷನ್ನು ಮತ್ತು ಇಂಗ್ಲಿಷರನ್ನು ವಿರೋಧಿಸಿದ್ದರಿಂದ ಮುಸಲ್ಮಾನರು ಹಿಂದುಳಿದು. ಆಮೇಲೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನೋಡಿ, ಈಗ ಸ್ವಲ್ಪ ಚರ್ಚೆಯಲ್ಲಿದೆ, ಸಾಹೇಬರಿಗೆ ಗೊತ್ತಿದೆ ಅದು, ದಾರು ಉಲೇಮಾ ದೇವ್ಬಂದ್ ಎಂತ ಹೋರಾಟ ನಡೆಸಿದ್ದಾರೆ ಅವರು. ಈಗ ಬೇರೆ ಕಾರಣಗಳಿಗೆ ಅದು ಸುದ್ದಿಯಲ್ಲಿದೆ. ಆಮೇಲೆ ಬಂಗಾಳ ವಿಭಜನೆಯನ್ನ ಯಾರೇ ವಿರೋಧಿಸೋದಕ್ಕಿಂತ ಹೆಚ್ಚು ವಿರೋಧಿಸಿದ ಮುಸಲ್ಮಾನರು ಆವಾಗ. ಈಗ ಹೇಳ್ತಾರಲ್ಲ ಇವರು ದೇಶದ್ರೋಹಿಗಳು ಅಂತ. ದೇಶ ಉಳಿಸಲಿಕ್ಕೆ ಅತ್ಯಂತ ಹೆಚ್ಚು ಪ್ರಾಣ ಕೊಟ್ಟವರು ಮುಸಲ್ಮಾನರು ಆ ಕಾಲಘಟ್ಟದಲ್ಲಿ. ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿ. ಇಲ್ಲಾಂದ್ರೆ ಬಂಗಾಳ ವಿಭಜನೆಯನ್ನು ಯಾಕೆ ವಿರೋಧಿಸಬೇಕಾಗಿತ್ತು? ಅಯ್ಯೋ, ಬಂಗಾಳ ವಿಭಜನೆಗೆ ಆ ಕಡೆ ಮುಸಲ್ಮಾನರಿದ್ದರೆ ನಾವೆಲ್ಲ ಅಲ್ಲಿ ಹೋಗ್ತೇವೆ ಅಂತ ಹೇಳ್ಬೋದಾಗಿತ್ತು. ನೋ, ಬಂಗಾಳ ವಿಭಜನೆ ವಿರೋಧಿಸಿದ್ರು. ಖುದೀರಾಮ್ ಬೋಸ್ರಿಗೆ ಹ್ಯಾಂಗ್ ಮಾಡಿದಾಗ ಅವರು ಸಾಯುವವರೆಗೆ ಬ್ರಿಟಿಷರು ಬಂದು ಅವರನ್ನು ಹ್ಯಾಂಗ್ ಮಾಡ್ಲಿಕ್ಕೆ ತೆಕ್ಕೊಂಡು ಹೋಗುವಲ್ಲಿವರೆಗೆ ಅವರಿಗೆ ಅನ್ನ ಕೊಟ್ಟದೊಬ್ಬಳು ಮುಸಲ್ಮಾನ ಮಹಿಳೆ, ಖುದೀರಾಮ್ ಬೋಸರಿಗೆ. ಅಷ್ಫಾವುಲ್ಲಾ ಖಾನ್ ನಾನು ಹೇಳಿದೆ, ಸೈಯದ್ ಉಬೇದುಲ್ಲಾ ಅಂತ ಒಬ್ಬವರು 2014ರಲ್ಲಿ ರಷ್ಯಾದ ಝಾರ್ಗೆ ಪತ್ರ ಬರೀತಾರೆ, ನಾವು ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ದೇವೆ, ನನಗೆ ಸಹಾಯ ಕೊಡಿ ಅಂತ. ಸೀದ ಮೂವ್ಮೆಂಟ್, ಅವರಿಗೆ ಸ್ವಾತಂತ್ರ್ಯದ ಬಗ್ಗೆ ಇದ್ದಂತ ಕಳಕಳಿ ಹೇಳುದು ನಾನು. ಸುಭಾಷ್ ಚಂದ್ರ ಬೋಸರ ಆಜಾದ್ ಹಿಂದ್ ಫೌಜ್ನಲ್ಲಿ ಬಹಳ ಸಂಖ್ಯೆಯಲ್ಲಿ ಮುಸಲ್ಮಾನರಿದ್ರು. ಯಾಕಂದ್ರೆ ನಾನು ಈಗ ಹೇಳಿದ ಕಾರಣಕ್ಕೆ, ಫೈಟರ್ಸ್, ಆಕ್ರಮಣಕಾರಿಯಾದಂತಹ ಒಂದು ಕೆಲಸ. ಮುಘಲರನ್ನ ನಮ್ಮನ್ನ ಪಟ್ಟದಿಂದ ಕೆಳಗಿಳಿಸಿದ್ದರಿಂದ ನನ್ನಲ್ಲಿ ಉಂಟಾದಂತಹ ಅವಮಾನವನ್ನು ತೀರಿಸಿಕೊಳ್ಳುವುದಕ್ಕೆ ನಾನು ಆಜಾದ್ ಹಿಂದ್ ಫೌಜ್ ಬಹಳ ಮುಖ್ಯ ಪೋಸ್ಟ್ಗಳಿದ್ದದೆಲ್ಲ ಮುಸಲ್ಮಾನರು. ನೋಡಿ, ಹಬೀಬುರ್ ರೆಹಮಾನ್ ನೇತಾಜಿ ವಿಮಾನದಲ್ಲಿ ಬಿದ್ದು ತೀರಿಕೊಂಡಾಗ ಅವರ ಜೊತೆ ಇದ್ದ ಒಬ್ಬನೇ ಒಬ್ಬ ಮುಸಲ್ಮಾನ, ಹಬೀಬುರ್ ರೆಹಮಾನ್. ಅವರು ದಿವಂಗತರಾದರು. ನಾವು ನೇತಾಜಿ ಬಗ್ಗೆ ಇಷ್ಟು ಮಾತಾಡ್ತೇವೆ, ಹಬೀಬುರ್ ರೆಹಮಾನ್ ಕೂಡ ಅದೇ ವಿಮಾನದಲ್ಲಿ ಸತ್ತು ಹೋದ್ರಲ್ಲ. ಅಟ್ಲೀಸ್ಟ್ ಅವನ ಹೆಸರಾದ್ರೂ ಗೊತ್ತಿರ್ಬೇಕಾದ್ರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಮೇಲೆ 100 ಪುಟ ಬರೆಯೋ, ಹಬೀಬುರ್ ರೆಹಮಾನ್ ಬಗ್ಗೆ ಅರ್ಧ ಪುಟ ಆದ್ರೂ ಬರಿಬೇಕೋ ಬೇಡೋ ನಾವು? ಅವ್ರು ಒಟ್ಟಿಗೆ ಸತ್ರ. ಇಷ್ಟೇ ನನ್ನ ಕನ್ಸರ್ನ್, ಬೇರೆ ನನಗೇನು ಕನ್ಸರ್ನ್ ಇಲ್ಲ. ಆಮೇಲೆ ನೋಡಿ, ಸಬ್ಮೆರೀನ್ ನಲ್ಲಿ ಬೋಸರು 90 ದಿನಗಳ ಕಾಲ ಬರ್ಲಿನಿಂದ ಪ್ರಯಾಣ ಮಾಡುವಾಗ ಅವರ ಜೊತೆ ಇದ್ದದ್ದು ಅಬೀದ್ ಹಸನ್, ಒಬ್ಬ ಮುಸಲ್ಮಾನ. ಸೊ ಹೀಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಘ ಸಂಸ್ಥೆಗಳು, ವ್ಯಕ್ತಿಗಳು ಎಲ್ಲರೂ ಕೂಡ ಬಹಳ ಕೆಲಸ ಮಾಡಿದ್ರು. ಆದರೆ ಅದು ಆಮೇಲೆ ಆಗ್ಲಿಲ್ಲ. ಈ ನಡುವೆ ದೊಡ್ಡ ದೊಡ್ಡ ವ್ಯಕ್ತಿ ಪ್ರತಿಭೆಗಳು ಇವತ್ತು ನಾವು ನೋಡಿ, ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಆನಂದ ಕುಮಾರಸ್ವಾಮಿನ ಓದಬೇಕು. ಆನಂದ ಕುಮಾರಸ್ವಾಮಿ ಅವರು ಎಸ್ಥೆಟಿಕ್ಸ್ ಮೇಲೆ ಬರೆದಾಗ ಅವರು ಹೇಳ್ತಾರೆ, ಭಾರತದ ಎಸ್ಥೆಟಿಕ್ಸ್ ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ಮೊದಲು ನೀವು ಹೋಗಿ ತಾಜ್ ಮಹಲ್ ನೋಡ್ಬೇಕು ಅಂತ ಹೇಳ್ತಾರೆ. ಅವರು ಭಾರತದ ಅಂತ, ಮುಸಲ್ಮಾನ್ ಅಂತ ಹೇಳೋದಿಲ್ಲ ಅವರು. ಭಾರತದ ಎಸ್ಥೆಟಿಕ್ಸ್ ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ಹೋಗಿ ತಾಜ್ ಮಹಲ್ ನೋಡಿ ಅಂತ ಹೇಳ್ತಾರೆ. ತಾಜ್ ಮಹಲ್ಗೆ ಒಂದು ಪುಟ ಬರೆಯದೆ, ಒಂದು ಜಾಗ ಇಲ್ಲದೆ ಹೋದ್ರೆ ಅದನ್ನು ಭಾರತದ ಎಸ್ಥೆಟಿಕ್ ಸೌಂದರ್ಯ ಶಾಸ್ತ್ರ ಅಂತ ನಾನು ಹೇಳುವುದಿಲ್ಲ ಅಂತ ಜಗತ್ತಿನ ಅತಿ ದೊಡ್ಡ ಸೌಂದರ್ಯ ಶಾಸ್ತ್ರಜ್ಞ ಆನಂದ ಕುಮಾರಸ್ವಾಮಿ ಹೇಳ್ತಾರೆ. ಬಟ್ ನಾವು ಈಗ ತಾಜ್ ಮಹಲ್ ಅನ್ನ ತೇಜೋ ಮಹಾಲಯ ಅಂತ ಶುರು ಮಾಡಿ ಅದನ್ನ ಇನ್ನು ಯಾವಾಗ ಒಡೆದಾಕ್ತಾರೆ ಅಂತ ಗೊತ್ತಿಲ್ಲ.
ಅದು ಯಾವಾಗ ಬೇಕಾದ್ರೂ ಒಡೆದು ಹಾಕಬಹುದು, ಹಾಕದೇನೆ ಇರ್ಬೋದು. ನಾವು 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 ನಂಬಿದ ದೇವರನ್ನು ಪ್ರಾರ್ಥಿಸ್ಕೊಳ್ಬೇಕಷ್ಟೇ. ಇದು ಒಡೆಯದೇ ಇರಲಿ ಅಂತ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ನಮಗೆ. ಅದನ್ನು ಹೋಗಿ ಎದೆ ಒಡ್ಡಿ ತಡೆಯುವಷ್ಟು ಶಕ್ತಿ ನಮಗಿಲ್ಲ, ಒಪ್ಪಿಕೊಳ್ಬೇಕು ನಾವು. ಸೊ ಹಾಗಾಗಿ ಈ ಪ್ರತಿಭೆಗಳು ನೋಡಿ ಆದಿಲ್ ಶಾಹಿಗಳು ಮತ್ತು ಬಹುಮನಿ ಸುಲ್ತಾನ್ ಮೊಹಮ್ಮದ್ ಗವಾನ್ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅತ್ಯಂತ ದೊಡ್ಡ ಲೈಬ್ರರಿಯನ್ನು ಕಟ್ಟಿದವ ಮೊಹಮ್ಮದ್ ಗವಾನ್. 3,000 ಪರ್ಷಿಯನ್ ಪುಸ್ತಕಗಳಿದ್ವು ಅವನ ಲೈಬ್ರರಿಯಲ್ಲಿ ಬೀದರ್ನಲ್ಲಿ. ಆದಿಲ್ ಶಾಹಿಗಳು ಒಂದು ಹೊಸ ಇಸ್ಲಾಮಿಕ್ ಸ್ಟೈಲ್ ಅನ್ನ, ಆರ್ಕಿಟೆಕ್ಚರ್ ಸ್ಟೈಲ್ ಅನ್ನ ಭಾರತಕ್ಕೆ ಕೊಟ್ಟರು. ನಾವು ಅದನ್ನು ಇವತ್ತು ಇಂಡೋ ಇಸ್ಲಾಮಿಕ್ ಸ್ಟೈಲ್ ಅಂತ ಹೇಳ್ತೀವಿ ಅಲ್ವಾ ಸರ್? ಇಂಡೋ ಸಾರ್ಸನಿಕ್ ಸ್ಟೈಲ್ ಅಂತ ಹೇಳ್ತೀವಿ. ಇಂಡೋ ಸಾರ್ಸನಿಕ್ ಸ್ಟೈಲ್ ಅಂದ್ರೆ ಏನು? ಪರ್ಷಿಯಾದ ಮತ್ತು ಭಾರತದ ಆರ್ಕಿಟೆಕ್ಚರ್ನ ಸುಂದರವಾದ ಮಿಶ್ರಣ. ಡೆಲ್ಲಿಯನ್ನ ಕಟ್ಟುವಾಗ ಇಂಗ್ಲೆಂಡ್ದಲ್ಲಿ ಒಂದು ಚರ್ಚೆ ನಡೆಯಿತು. ಏನು ಅಂತಂದ್ರೆ, ಡೆಲ್ಲಿ ಬ್ರಿಟಿಷರ ಕ್ಯಾಪಿಟಲ್ ಆಗಿ ಕಟ್ಟುವಾಗ ಅದರ ವಾಸ್ತು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಆಗಿರಬೇಕು ಅಂತ. ಅದನ್ನ ಕಟ್ಟಿದವ ಗಲಾಟೆ ಮಾಡ್ತಾನೆ, ಇಸ್ಲಾಮಿಕ್ ಆರ್ಕಿಟೆಕ್ಚರ್ ನಮಗೆ ವೆಸ್ಟರ್ನ್ ಆರ್ಕಿಟೆಕ್ಚರ್ಗೆ ಆಗಲ್ಲ, ಯಾಕಂದ್ರೆ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಇರೋದು ಬರೀ ಕಂಬ ಮಾತ್ರ ಅಂತ ಹೇಳ್ತಾನೆ ಅವನು. ಬರೀ ಕಂಬಗಳು ಮಾತ್ರ, ನನಗೆ ಬೇಕಾದ ಆಫೀಸ್ ಸ್ಪೇಸ್, ರಾಜಧಾನಿ ಒಂದು ಆಫೀಸ್ ಸ್ಪೇಸ್. ದೊಡ್ಡ ಗಲಾಟೆ ನಡೀತದೆ. ಕೊನೆಗೂ ಕೂಡ ಇಸ್ಲಾಮಿಕ್ ಆರ್ಕಿಟೆಕ್ಚರ್ನ ಆರ್ಕ್ ಏನಿದೆ, ಕಮಾನ್ ಏನಿದೆ, ಅದನ್ನು ತೆಕ್ಕೊಂಡು ನಮ್ಮಲ್ಲಿ ರಾಷ್ಟ್ರಪತಿ ಭವನವನ್ನ ಕಟ್ಟಿದ್ರು, ಪಾರ್ಲಿಮೆಂಟ್ ಭವನವನ್ನ ಕಟ್ಟಿದ್ರು. ಡೆಲ್ಲಿ ಫುಲ್ ಆಫ್ ಇಂಡೋ ಆರ್ಸನಿಕ್ ಸ್ಟೈಲ್ ಅದು. ಸೊ ಈ ತರ ಒಂದು ಸಾಂಸ್ಕೃತಿಕ ಕೊಡುಗೆಯನ್ನ ಮುಘಲರು ದೋಚಿ ಎಲ್ಲಿಗೆ ತಗೊಂಡೋದ್ರು ದುಡ್ಡು? ಅವ್ರು ಇಲ್ಲೇ ಇದ್ದದ್ದು, ಅವ್ರ ಅಜ್ಜ ಇದ್ದದ್ದು ಇಲ್ಲೇ, ಅವರ ಅಪ್ಪ ಇಲ್ಲೇ ಇದ್ದದ್ದು, ಬಾಬರ ಇಲ್ಲೇ ಸತ್ತದ್ದು, ಹುಮಾಯೂನ್ ಇಲ್ಲೇ ಸತ್ತದ್ದು, ಅಕ್ಬರ ಇಲ್ಲೇ ಸತ್ತದ್ದು, ಅಕ್ಬರನ ಮಗ ಶಹಜಹಾನ್ ಇಲ್ಲೇ ಸತ್ತದ್ದು, ಎಲ್ಲರೂ ಇಲ್ಲೇ ಸತ್ತದ್ದು. ಹೊತ್ಕೊಂಡು ಹೋದ್ ಎಲ್ಲಿಗೆ? ಮತ್ತೆ ಎಲ್ಲ ರಾಜರುಗಳು ಕೂಡ ಅವರಿಗೆ ಬೇಕಾದ್ರೆ ದುಡ್ಡು ಮಾಡಿಕೊಳ್ತಾರೆ. ಈಗ ನಿನ್ನೆ ಮೊನ್ನೆ ಪೇಪರ್ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ, 2014ರಿಂದ 2024 1,000 ಪಟ್ಟು ಸಂಪತ್ತು ಜಾಸ್ತಿ ಆಯಿತು ಅಂತ. ಇವರು ಅರಸರಲ್ಲ, ನಮ್ಮ ಪ್ರತಿನಿಧಿಗಳು. ಸೊ ಪ್ರಜಾಪ್ರಭುತ್ವದ ಹೆಸರಿನಲ್ಲೇ ಹೀಗೆ ನಡೀತದೆ. ಇನ್ನು ರಾಜತ್ವ ಇರುವಾಗ ಹೆಂಗೆ ನಡೀಲಿಕ್ಕಿಲ್ಲ. ಸೊ ಹಾಗಾಗಿ ಅರಸರುಗಳು ದುಡ್ಡು ಮಾಡುದು, ಅವರ ಅರಮನೆಗಳನ್ನು ಕಟ್ಟಿಕೊಳ್ಳೋದು, ಅವರ ಅರಮನೆಯಲ್ಲಿ ಬೇಕಾದಷ್ಟು ಹೆಣ್ಣು ಮಕ್ಕಳನ್ನು ಇಟ್ಟುಕೊಳ್ಳೋದು, ಅದು ಯಾರಿಗೂ ಮುಸಲ್ಮಾನರಿಗೆ ಸೀಮಿತ ಆಗಲಿಲ್ಲ, ಹಿಂದೂಗಳಿಗೆ ಸೀಮಿತ ಆಗಲಿಲ್ಲ, ಉತ್ತರ ಭಾರತಕ್ಕೂ ಸೀಮಿತ ಆಗಲಿಲ್ಲ, ದಕ್ಷಿಣ ಭಾರತಕ್ಕೂ ಸೀಮಿತ ಆಗಲಿಲ್ಲ. ಇದು ರಾಜತ್ವದ ಗುಣಗಳು, ರಾಜತ್ವದ ಲಕ್ಷಣ. ಹಾಗಾಗಿ ನಾವು ರಾಜತ್ವ ಬೇಡ, ಪ್ರಜಾಪ್ರಭುತ್ವ ಬೇಕು ಅಂತ ಹೇಳುದು. ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಕೂಡ ರಾಜತ್ವದ ಗುಣಗಳೇ ಈಗ ಕಾಣ್ತಾ ಇದ್ರೆ ಪ್ರಜಾಪ್ರಭುತ್ವ ಇಸ್ ಮೀನಿಂಗ್ಲೆಸ್. ಸೊ ಇದರೆಲ್ಲದರ ನಡುವೆ ಅಮೀರ್ ಖುಸ್ರೋ, ಮಿರ್ಜಾ ಗಾಲಿಬ್, ಬಡೆ ಗುಲಾಮ್ ಅಲಿ ಖಾನ್, ಬಿಸ್ಮಿಲ್ಲಾ ಖಾನ್, MF ಹುಸೇನ್, ಮೊಹರಂ ಹಾಡುಗಾರರು, ಕವಾಲಿ ಹಾಡುಗಾರರು, ಸೂಫಿ ಸಂತರು, ಬಾವುಲ್ ಹಾಡುಗಳು, ಮಾಪಿಳ್ಳ ಪಾಟ್, ಒಪ್ಪನ, ಇದರಲ್ಲಿ ಏನಿದು? ಎಲ್ಲ ನಮ್ಮ ಸಂಸ್ಕೃತಿಯ ಬಹಳ ದೊಡ್ಡ ಕಲಾರೂಪಗಳಿದು. ಅದನ್ನು ನಮ್ಮದದು ಅದನ್ನು ನಮ್ಮದು ಅಂತ ನಾವು ಅಂದುಕೊಂಡಾಗ ಅದನ್ನು ಕಟ್ಟಿದವರು ಕೂಡ ನಮ್ಮವರು ಅಂತ ಅನ್ನಿಸ್ತದೆ ನಮಗೆ. ಇಲ್ಲದಿದ್ರೆ ಅನ್ನಿಸೋಕೆ ಸಾಧ್ಯ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಅವಕಾಶಗಳನ್ನು ಕಳ್ಕೊಂಡು ಆಡಳಿತಕ್ಕೆ ಸೇರದೆ, ನಮ್ಮ ತೇಜಸ್ವಿ ಸೂರ್ಯ ಹೇಳಿದಾಗೆ ಎಲ್ಲ ಪಂಚರ್ ಹಾಕುವರಾದ್ರು ಅಂತ. ಎಸ್, ನಾನು ಅವರಿಗೆ ಕೇಳುವ ಪ್ರಶ್ನೆ ಒಂದೇ, ಮುಘಲರು 600 ವರ್ಷ ಆಳಿದ್ದಾದ್ರೆ ನೀನು ಹೇಳುವ ಜನ ಪಂಚರ್ ಹಾಕ್ಲಿಕ್ಕೆ ಯಾಕಪ್ಪ ಬಂದ್ರು? ನಿನ್ನ ಚಿಕ್ಕಪ್ಪ ದೊಡ್ಡಪ್ಪ MLA ಆಗಿದ್ದಾರೆ, ನಿಂಗೆ MP ಸೀಟ್ ಸಿಗ್ಲಿಲ್ವಾ? ಹಾಗಾದ್ರೆ ಅವ್ರಿಗೆ ಯಾಕೆ ಸಿಗ್ಲಿಲ್ಲ? ಸೊ ಇವೆಲ್ಲ ಪೊಲಿಟಿಕಲ್ ಆಗ್ತದೆ. ನಾನು ಅದರ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ. ಎಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ಮುಸಲ್ಮಾನರು ಉರ್ದುವಿನಲ್ಲಿ ಬರೀತಾರೆ, ಹಿಂದಿಯಲ್ಲಿ ಬರೀತಾರೆ, ಕನ್ನಡದಲ್ಲಿ ಬರೀತಾರೆ, ಗುಜರಾತಲ್ಲಿ ಬರೀತಾರೆ, ಕಾಶ್ಮೀರದಲ್ಲಿ ಬರೀತಾರೆ, ಬಾಂಗ್ಲಾದಲ್ಲಿ ಬಹಳ ಒಳ್ಳೆಯ ಮುಸಲ್ಮಾನ ಬರಹಗಾರರಿದ್ದಾರೆ. ಇದು ದೇಶದ ಭಾಗ್ಯ. ಈ ಭಾಗ್ಯಕ್ಕೆ ರಲಿಯಾ ತನ್ನದೇ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ದೇಶದ ಭಾಗ್ಯವನ್ನು ಹೆಚ್ಚಿಸಿದ ಫಾತಿಮಾ ರಲಿಯಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಅಭಿನಂದನೆಗಳನ್ನು ಹೇಳಿ, ಕೊನೆಗೆ ಒಂದೇ ನಿಮಿಷದಲ್ಲಿ ನಾನು ಕವನ ಸಂಕಲನದ ಬಗ್ಗೆ ಮಾತಾಡಲಿಲ್ಲ, ಆದರೆ ಒಂದು ಪದ್ಯ ಓದ್ತೀನಿ ಅವರದು. ಆ ಪದ್ಯವನ್ನು ನೀವು ಬೇಕಾದರೆ ಭಾಷಣ ಮಾಡೋದು ಬಿಡ್ಬೋದು, ಬಿಳಿ ಮೇಲೆ ಅವರು ಓದಿದ್ದಾರೆ ಅಂತ. ಬಣ್ಣವಿಲ್ಲದಿರುವುದು ರಕ್ತಕ್ಕೆ ಮಾತ್ರ ಅಂತ. ನಾವೆಲ್ಲ ರಕ್ತಕ್ಕೆ ಕೆಂಪು ಬಣ್ಣ ಇದೆ ಅಂತ ಹೇಳ್ತೀವಲ್ವಾ, ಅದಕ್ಕೆ ಕವಿತೆ ನಾವು ಏನು ಗ್ರಹಿಸ್ತೇವಲ್ಲ ಅದನ್ನು ಒಡಿಬೇಕು. ಅದು ಒಡೆದಾಗ ಹೊಸ ಕಾವ್ಯ ಬರೋದು. ನಾನು, ನಕ್ಷತ್ರ, ನೀಲಿ ಎಲ್ಲ ನಮಗೆ ಗೊತ್ತಿದೆ. ನಾನು ಗೊತ್ತು ನಿಮಗೆ, ನಕ್ಷತ್ರ ಸ್ಟಾರ್ ಗೊತ್ತಿದೆ, ನೀಲಿ ಅಂದ್ರೂ ಗೊತ್ತಿದೆ. ಆದ್ರೆ ನಾನಾದ ನಕ್ಷತ್ರ ನೀಲಿ ಅಂದಾಗ ಕಾವ್ಯ ಆಗ್ತದೆ. ಅದು ಗೋಪಾಲಕೃಷ್ಣ ಅಡಿಗರ ಕಾವ್ಯ ಆಗ್ತದೆ. ಅದು ಪೋಯೆಟ್ರಿ. ಸೊ ಪೋಯೆಟ್ರಿ ಏನ್ ಮಾಡ್ತಾರೆ ಅಂದ್ರೆ, ನೀವು ಮಾತಾಡೋ ಭಾಷೆಯನ್ನು ಒಡೆದು ಚೂರು ಮಾಡಿ ಒಂದು ಬುಟ್ಟಿಗೆ ಹಾಕಿ ಅದನ್ನು ಕಲಸಿ ಹೊಸದಾಗಿ ಕಟ್ಟಿಕೊಡ್ತದೆ. ಆದ್ದರಿಂದಲೇ ಕವಿಗಳು ಕವಿನಾಂ ಬ್ರಹ್ಮಂ ವದಂತಿ, ಕವಿಗಳು ಬ್ರಹ್ಮ, ಯಾಕಂದ್ರೆ ಹೊಸದು ಸೃಷ್ಟಿಸ್ತಾರೆ ಭಾಷೆಯಲ್ಲಿ ಅಂತ ಹೇಳುವುದು. ಅದಕ್ಕೆ ರಲಿಯಾ ಹೇಳ್ತಾರೆ,
ಬಣ್ಣವಿಲ್ಲದಿರುವುದು ರಕ್ತಕ್ಕೆ ಮಾತ್ರ. ಚಿಕ್ಕ ಕವನ. ಹಿಂದೆ ಆಡಾಡಿದ್ದ ದಾರಿ ಅದೇ ತಿರುವು, ಅದೇ ವರ್ತುಲ. ಬಹುಶಃ ರಾಲಿಯಾ ಅವಳು ಶಾಲೆಗೆ ಹೋಗ್ತಿದ್ದ ಊರಿಗೆ ಒಮ್ಮೊಮ್ಮೆ ಹೋಗಬಹುದು ಈಗ, ಹೇಗಿತ್ತು ಹಾಗೆ ಅಂತ. ಅದನ್ನು ನೆನಪು ಮಾಡ್ಕೊಳ್ತಾಳೆ ಅವಳು, ಚೆನ್ನಾಗಿ ನೆನಪು ಮಾಡ್ಕೊಳ್ತಾಳೆ ನೋಡಿ. ಹಿಂದೆ ಆಡಾಡಿದ್ದ ದಾರಿ ಅದೇ ತಿರುವು, ಅದೇ ವರ್ತುಲ, ಅಂಚಿನಲ್ಲಿ ನೆರಳು ಚಾಚಿರುವ ಪೇರಳೆ ಮರ, ಎಲ್ಲವೂ ಅದೇ. ಹೈಸ್ಕೂಲಿನ ಆ ಕಾಲು ದಾರಿಗೆ ಈಗ ಯಾವ ಬಣ್ಣ? ಎಡವಿ ಬಿದ್ದಾಗ ಮೇಲೆತ್ತಿದ ಕೈ, ಬೆನ್ನು ತಟ್ಟಿ ಎಚ್ಚರಿಸಿದ ಮನಸ್ಸಿಗೆ ಯಾವ ಬಣ್ಣವಿತ್ತು? ಈಗ ನೆನಪಾಗುವುದಿಲ್ಲ. ಜೀವದ ಗೆಳತಿಯ ಹೆಗಲು ತಟ್ಟಿ ಮುಸಿ ಮುಸಿ ನಕ್ಕಿದ್ದು, ಕಿರಾಣಿ ಅಂಗಡಿಯ ಹುಡುಗನಿಗೆ ಕಣ್ಣು ಹೊಡೆದು ಓಡಿ ಹೋದದ್ದೆಲ್ಲ ಈಗ ಬರೇ ವಿಸ್ಮೃತಿ ಎನಿಸುತ್ತದೆ. ಯಾಕೆ ವಿಸ್ಮೃತಿ ಎನಿಸುತ್ತದೆ? ಅನ್ನದ ಬಟ್ಟಲಿಗೆ ಒಂದೊಂದೇ ಹನಿ ನಿಧಾನ ವಿಷ ಬೆರೆಸಿ, ಅನ್ನದ ಬಟ್ಟಲಿಗೆ ಒಂದೊಂದೇ ಹನಿ ನಿಧಾನ ವಿಷ ಬೆರೆಸಿ ಅಮೃತವೆಂದು ನಂಬಿಸುತ್ತಿರುವಾಗ ಆ ಕಾಲುದಾರಿಯಲ್ಲಿ ಗಾಳಿ ಮಾತ್ರ ನಿರ್ಮಲವಾಗಿರಬೇಕು ಎಂದು ಬಯಸುವುದಾದರೂ ಹೇಗೆ? ಎಂಥ ನಿರಾಶೆ, ಎಂಥ ನಿರಾಶೆ. ಕಳೆದ 70 ವರ್ಷದ ಅಥವಾ ಅದಕ್ಕಿಂತಲೂ ಹಿಂದೆ 1857 ಅನಂತರ ಮುಸಲ್ಮಾನ ಕಮ್ಯುನಿಟಿ ಅನುಭವಿಸಿದ ಸಂಕಟಗಳ ಒಂದು ಸಾಲು ಅಂತ ನನಗೆ ಅನ್ನಿಸಿತು. ಆ ಕಾಲುದಾರಿಯ ಗಾಳಿ ಮಾತ್ರ ನಿರ್ಮಲವಾಗಿರಬೇಕು ಎಂದು ಬಯಸುವುದಾದರೂ ಹೇಗೆ? ಮಾತಿಗೊಂದು ಬಣ್ಣ, ಹೆಜ್ಜೆಗೊಂದು ಸರ್ಟಿಫಿಕೇಟ್, ಛಿದ್ರಗೊಂಡ ಗೆಳೆತನ, ಸಡಿಲು ಸಡಿಲು ಬಂಧ, ಕ್ಷಣ ಕ್ಷಣವೂ ಏನನ್ನೋ ಸಾಬೀತು ಮಾಡಲೇಬೇಕಾದ ಜರೂರತ್ತು. ಈ ದೇಶದಲ್ಲಿ ಮುಸ್ಲಿಮರು ಪ್ರತಿ ದಿವಸ ಬೆಳಿಗ್ಗೆದ್ದು ನಾನು ಭಾರತೀಯ, ನಾನು ಭಾರತೀಯ, ನಾನು ಭಾರತೀಯ ಅಂತ ಮಂತ್ರ ಹೇಳಬೇಕು. ಭಾರತಕ್ಕೆ ಧೋಕಾ ಕೊಡುವವರು ಏನು ಹೇಳಬೇಕಾಗಿಲ್ಲ, ಅವರು ಎಲ್ಲರೂ ಭಾರತೀಯರೇ. ಮುಸಲ್ಮಾನರು ಮಾತ್ರ ಬೆಳಿಗ್ಗೆದ್ದು ಘೋಷಣೆ ಮಾಡಿಕೊಳ್ಬೇಕು ಪ್ರತಿದಿನ, ನಾನು ಭಾರತೀಯ, ನಾನು ಭಾರತೀಯ. ನನಗೆ ನೆನಪಿದ್ದ ಕಾಲದಿಂದ ನನ್ನ ಅಜ್ಜ ಅಜ್ಜಿ ಎಲ್ಲ ಇಲ್ಲೇ ಇದ್ದವರು, ಆದರೂ ನಾನು ಹೇಳಿಕೊಳ್ಬೇಕಾದ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ. ಕ್ಷಣ ಕ್ಷಣವೂ ಏನನ್ನೋ ಸಾಬೀತು ಮಾಡಲೇಬೇಕಾದ ಜರೂರತ್ತು. ಬಹುಶಃ ಇಲ್ಲಿ ಬಣ್ಣವಿಲ್ಲದಿರುವುದು, ಸರ್ಟಿಫಿಕೇಟ್ ಬೇಕಿಲ್ಲದೆ ಇರುವುದು, ಸಾಕ್ಷಿ ಕೇಳದೇ ಇರುವುದು ಸುಮ್ಮನೆ ಚೆಲ್ಲುವ ರಕ್ತಕ್ಕೆ ಮಾತ್ರ. ನಮಸ್ಕಾರ.